ನಿನ್ನೆ ಲೈವ್ ಕ್ಲಾಸಲ್ಲಿ ಕೇಳಿದ್ರಿ ಮ್ಯಾಮ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳಿ ಅಂತ. ಸೊ ಹಾಗಾಗಿ ಮಕ್ಕಳು ನಿಮಗೆ FA1ಗೆ ಯೂಸ್ ಆಗಲಿ ಅಂತಾನೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಒಂದೊಂದಾಗಿ ನೋಡ್ತಾ ಬರೋಣ. ಇದರಲ್ಲಿ ಡಿವೈಡ್ ಮಾಡಿದ್ದೀನಿ ಮಕ್ಕಳು 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಅಂತ. ಸೊ ನೀವು ನೋಡ್ತಿರ್ಬೋದು ಈ ಚಾಪ್ಟರ್ ಅಲ್ಲಿ ಮಕ್ಕಳು 2 ಮಾರ್ಕ್ಸ್ ಯಾವ್ದೆಲ್ಲ ಕೇಳ್ತಾರೆ ಅಂದ್ರೆ ಡೆಫಿನೇಷನ್ಸ್ ಜಾಸ್ತಿ ಬರುತ್ತೆ. ಲೈಕ್ ಪಾರ್ಥೆನೋಕಾರ್ಪಿ ಆಗಿರ್ಬೋದು. ಸೊ ಆ ರೀತಿ ನೋಡಿ ಪಾರ್ಥೆನೋಕಾರ್ಪಿ, ನೆಕ್ಸ್ಟ್ ಟ್ರೂ ಫ್ರೂಟ್ ಮತ್ತೆ ಫಾಲ್ಸ್ ಫ್ರೂಟ್ ಡಿಫ್ರೆನ್ಸ್ ಆಗಿರ್ಬೋದು, ದೆನ್ ಪೆರಿಸ್ಪರ್ಮ್ ಮತ್ತೆ ಅದ್ರದ್ದು ಎಕ್ಸಾಂಪಲ್ ಆಗಿರ್ಬೋದು. ಸೊ ಹಾಗೆ ಚಾಸ್ಮೋಗ್ಯಾಮಸ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್, ಆಮೇಲೆ ಝೀನೋಗೆಮಿ ಹಾಗೆ ಗೈಟನೋಗೆಮಿ. ಸೊ ಈ ರೀತಿ ಡಿಫ್ರೆನ್ಸ್ ಮತ್ತೆ ಡೆಫಿನೇಷನ್ ಬೇಸ್ಡ್ 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಯಾವಾಗ್ಲೂ ಕೂಡ ಈ ಚಾಪ್ಟರ್ ಅಲ್ಲಿ. ನೀವು ಬೋರ್ಡ್ ಎಕ್ಸಾಮ್ ಕ್ವೆಶನ್ ಪೇಪರ್ ನೋಡಿದ್ರು ಕೂಡ ಅದೇ ರೀತಿ ಇತ್ತು, ಹೌದಾ ಮಕ್ಕಳೇ? ಹಾಗೆ ನೀವ್ ಹೇಳಿ ನಿಮಗೆ FA1 ಯಾವಾಗ ಇದೆ ಡೇಟ್ ಕೆಲವೊಂದು ಕಾಲೇಜಲ್ಲಿ ವೇರಿ ಆಗ್ತಾ ಇರುತ್ತೆ. ಸೊ ದಟ್ ನಿಮಗೆ ಮತ್ತೊಂದ್ಸರಿ ನಾವು ಕಂಪ್ಲೀಟ್ FA1 ಅಲ್ಲಿ ಇರುವಂತ ಎಲ್ಲಾ ಚಾಪ್ಟರ್ಸ್ ಹೋಲ್ ಸಿಲೆಬಸ್ ಎಕ್ಸ್ಪ್ಲನೇಷನ್ ಮಾಡಕ್ಕೆ ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೇಟ್ ಹೇಳಿ ಹಾಗೆ ಸಿಲೆಬಸ್ ಕೂಡ ಹೇಳಿ. ಸೊ ಫಸ್ಟ್ 4 ಚಾಪ್ಟರ್ ಸಿಲೆಬಸ್ ಅಂತ ಗೊತ್ತಿದೆ, ಬಟ್ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸೊ ದಟ್ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ರೈಟ್? ಸೊ ಹಾಗೆ 3 ಮಾರ್ಕ್ಸ್ ಕ್ವೆಶನ್ ಮಕ್ಕಳೇ ಯಾವ್ದಿರುತ್ತೆ ಅಂತಂದ್ರೆ, ತುಂಬಾ ಸರಿ ಈ ಡಯಾಗ್ರಾಮ್ ಕೇಳ್ತಾರೆ. ದಟ್ ಈಸ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆನ್ಸರ್ ಕೇಳ್ತಾರೆ. ಹಾಗೆ ಈ ಡಯಾಗ್ರಾಮ್ ಅಂತೂ ತುಂಬಾ ಸರಿ ಕೇಳಿದ್ದಾರೆ ಮಕ್ಕಳೇ. ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದ್ರೆ ಗ್ರಾಸ್ ಎಂಬ್ರಿಯೋ. ಇದರಲ್ಲಿ ಲೇಬ್ಲಿಂಗ್ಸ್ ಕೆಲವೊಂದ್ಸರಿ ಅವರೇ ಈ ರೀತಿ ಕೊಡ್ತಾರೆ ಅಥವಾ ನಿಮಗೇನೆ ಲೇಬ್ಲಿಂಗ್ ಮಾಡಕ್ ಹೇಳ್ತಾರೆ. ಪ್ರತಿ ಲೇಬಲ್ಸ್ಗೂ ಕೂಡ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಂಡು ನೀವು ಲೇಬಲ್ ನ ಮಾಡ್ತೀರಾ ಮಕ್ಕಳೇ, ಸರಿನಾ? ಸೊ ಅದಾದ್ಮೇಲೆ ನೋಡಿ ಅಡ್ವಾಂಟೇಜಸ್ ಆಫ್ ಸೀಡ್ಸ್ ಟು ದ ಏಂಜಿಯೋಸ್ಪರ್ಮ್ಸ್, ಈ ರೀತಿ ಕ್ವೆಶನ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು, ಅದರಲ್ಲಿ 3 ಟೈಪ್ಸ್ ಮತ್ತೆ ಸ್ಟೆಪ್ಸ್ ಇದೆಯಲ್ಲ ಅದ್ರದ್ದು ಡೆಫಿನೇಷನ್ ಕೂಡ ಕೆಲವೊಂದ್ಸರಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಬ್ಯಾಗಿಂಗ್ ಆಗಿರ್ಬೋದು, ರೀಬ್ಯಾಗಿಂಗ್, ಓಕೆನಾ? ಸೊ ಆ ರೀತಿ ಡೆಫಿನೇಷನ್, ಈ ಮ್ಯಾಸ್ಕ್ಯುಲೇಷನ್ ಡೆಫಿನೇಷನ್. ಸೊ ಈ ರೀತಿ ಮಕ್ಕಳೇ. ಸೊ ಇದೆಲ್ಲ ಏನು ಅಂತಂದ್ರೆ 3 ಮಾರ್ಕ್ಸ್ ಕ್ವೆಶನ್. ಅಂಡ್ ಈ ರೀತಿ ಬರೀ ಇನ್ಸೆಕ್ಟ್ ಅಷ್ಟೇ ಅಲ್ಲ, ವಿಂಡ್ ಮತ್ತೆ ವಾಟರ್ದು ಕೂಡ ಕ್ವೆಶನ್ ಕೇಳ್ತಾರೆ 3 ಮಾರ್ಕ್ಸ್ಗೆ, ರೈಟ್? ಸೊ ಅದಾದ್ಮೇಲೆ ಮಕ್ಕಳೇ, ಸೊ 5 ಮಾರ್ಕ್ಸ್ ಇಂದು ಕ್ವೆಶನ್ ಹೇಳಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ಫೀಚರ್ ಹೇಳ್ತಾ ಇದ್ದೀನಿ ಮಕ್ಕಳೇ. ಸೊ ನೀವು ಬೋರ್ಡ್ ಎಕ್ಸಾಮಿಗೆ ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಆಗಿ ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯು ಕ್ಯಾನ್ ಜಾಯಿನ್ ಅವರ್ ಪ್ರಗತಿ ಬ್ಯಾಚ್ ಮಕ್ಕಳೇ. ಸೊ ಇದರಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, 3 ಲೈವ್ ಕ್ಲಾಸಸ್ ಇರುತ್ತೆ. ಅದು ಕೇಳಕ್ ಆಗಿಲ್ಲ ಅಂತಂದ್ರೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿನೂ ಕೂಡ ನೋಡ್ಬೋದಾಗಿರುತ್ತೆ. ದೆನ್ ಶಾರ್ಟ್ ನೋಟ್ಸು, ನೆಕ್ಸ್ಟ್ DPP ಅಂತ ಅಂದ್ರೆ ಇವತ್ತು ಕ್ಲಾಸ್ ಮಾಡಿರೋ ಬೇಸ್ಡ್ ಕ್ವೆಶನ್ಸ್, ಬೋರ್ಡ್ ಲೆವೆಲ್ ಕ್ವೆಶನ್ಸ್ ಇರುತ್ತೆ. MCQ ಹಾಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಆ ರೀತಿ ಕ್ವೆಶನ್ಸ್ ಇರುತ್ತೆ. ಸೊ ನೀವು ಡೈಲಿ ಆ ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮಗೆ ಎಕ್ಸಾಮ್ ಅಷ್ಟೊತ್ತಿಗೆ ತುಂಬಾ ಈಸಿ ಆಗುತ್ತೆ ಅಂಡ್ ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ. 100% ಶ್ಯೂರ್ ಮಕ್ಕಳೇ ಅದು. ಸೊ ಈ ಬ್ಯಾಚಿನ ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಈಗ 13th ಜುಲೈ ಒಳಗಡೆ ತಗೊಂಡ್ರೆ ಇಷ್ಟು ರೇಟ್ ಆಗುತ್ತೆ, 1999 ಆಗುತ್ತೆ ಮಕ್ಕಳೇ. ಸೊ ಡೋಂಟ್ ಮಿಸ್ ದಿಸ್. ತುಂಬಾ ಲೇಟ್ ಆಗಿ ತಗೊಂಡ್ರೆ ಬ್ಯಾಕ್ಲಾಗ್ಸ್ ಆಗುತ್ತೆ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ದೆನ್ ಅದಾದ್ಮೇಲೆ ಇಲ್ಲಿ ನೋಡಿ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್, ಇದು ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ ಕೆಲವೊಂದ್ಸರಿ, ಅಥವಾ 5 ಮಾರ್ಕ್ಸ್ಗೆ ಡಯಾಗ್ರಾಮ್ ಬರೆದ್ಬಿಟ್ಟು ಮತ್ತೆ ಎಕ್ಸ್ಪ್ಲನೇಷನ್ ಮಾಡಬೇಕು, ಈ ರೀತಿ ಕ್ವೆಶನ್ ಕೇಳ್ತಾರೆ. ಬಟ್ ತುಂಬಾ ಸರಿ ಕೇಳಿರೋದು 5 ಮಾರ್ಕ್ಸ್ಗೆ ಕ್ವೆಶನ್ ಯಾವುದು ಗೊತ್ತಾ? ದಟ್ ಈಸ್ ಪೋಲನ್ ಪಿಸ್ಟಲ್ ಇಂಟರಾಕ್ಷನ್, ಓಕೆನಾ? ಸೊ ಇದನ್ನ ತುಂಬಾ ಸರಿ ಕೇಳ್ತಾರೆ. ದೆನ್ ಈ ಕ್ವೆಶನ್ ಯಾವುದು, ವ್ಯಾಲಿಸ್ನೇರಿಯಾ ಮತ್ತೆ ಝೋಸ್ಟೆರಾ ಕ್ವೆಶನ್ ಕೇಳ್ತಾರೆ. ಅದಾದ್ಮೇಲೆ ಔಟ್ ಬ್ರೀಡಿಂಗ್ ಡಿವೈಸಸ್ ಕ್ವೆಶನ್ ಮಕ್ಕಳೇ. ಸೊ ಔಟ್ ಬ್ರೀಡಿಂಗ್ ಡಿವೈಸಸ್ ತುಂಬಾ ಸರಿ ಕ್ವೆಶನ್ ಕೇಳಿದ್ದಾರೆ. ಸಿ ದಟ್ ಈಸ್ ಈ ರೀತಿ ಕ್ವೆಶನ್ ಕೇಳ್ತಾರೆ, ಔಟ್ ಬ್ರೀಡಿಂಗ್ ಡಿವೈಸಸ್ ನ ಈ ರೀತಿ ಕ್ವೆಶನ್ ಕೇಳ್ತಾರೆ ಅವರು. ದೆನ್ ಅದಾದ್ಮೇಲೆ ಡಬಲ್ ಫರ್ಟಿಲೈಸೇಷನ್ ತುಂಬಾ ಸರಿ ಕೇಳಿದ್ದಾರೆ, ಓಕೆನಾ? ಸೊ ಇದನ್ನ ನೀವು ನೋಡ್ಕೊಳ್ಳಿ. ಈ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ PDF ಅಲ್ಲಿ ಇರುವಂತ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ, ಅಂದ್ರೆ ಇದು PDF ಫಾರ್ಮೆಟ್ ಅಲ್ಲಿ ನಿಮಗೆ ಸಿಗುತ್ತೆ ಮಕ್ಕಳೇ. ಸೊ ವಾಟ್ಸ್ಆಪ್ ಚಾನಲ್ಗೆ ಹೋಗ್ತೀರಾ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ವಾಟ್ಸ್ಆಪ್ ಚಾನಲ್ PW ಕನ್ನಡ ವಾಟ್ಸ್ಆಪ್ ಚಾನಲ್, ಅದರಲ್ಲಿ ನಿಮಗೆ ಈ PDF ಸಿಗುತ್ತೆ. ಸೊ ಅದನ್ನ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ನೆಕ್ಸ್ಟ್ ಚಾಪ್ಟರ್ದು ಕೂಡ ಇದೇ ರೀತಿ ವಿಡಿಯೋ ಬರುತ್ತೆ. ಸೊ ಟಿಲ್ ದೆನ್ ನೀವು ವೇಟ್ ಮಾಡಿ. ದೆನ್ ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಆ ಕ್ವೆಶನ್ಗೆ ಆನ್ಸರ್ ಮಾಡಿ. ದೆನ್ ಪರ್ಟಿಕ್ಯುಲರ್ ಯಾವ್ದಾದ್ರು ಈ ಚಾಪ್ಟರ್ ಇಂದು ಕಾನ್ಸೆಪ್ಟ್ ಇಂದು ಅರ್ಥ ಆಗಿಲ್ಲ, ಆ ಕಾನ್ಸೆಪ್ಟ್ ಇಂದು ಶಾರ್ಟ್ ಆಗಿ ವಿಡಿಯೋ ಬೇಕಿತ್ತು ಅಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಏನೇ ಡೌಟ್ ಇದ್ರೂ ಕೂಡ ಯು ಜಸ್ಟ್ ಕಮೆಂಟ್, then we will answer and we will come up with the next video of that solution. Okay, so we'll meet in the next video. Till then, bye bye.